let it bang, bang. ಎಲ್ಲರಿಗೂ ಟೆಕ್ ಬ್ರದರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ ಬ್ರದರ್ಸ್ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಪ್ರಜ್ವಲ್. ಇವತ್ತು ನೋಡ್ತಾ ಇದ್ದೀರಾ ರೆನಾಲ್ಟ್ ಟವರ ಟ್ರೈಬರ್. ಇದು ಒಂದು ಲೋ ಲೆವೆಲ್ ಬಜೆಟ್, ಅಂದರೆ ಒಂದು ಅರೌಂಡ್ 10 ಲ್ಯಾಕ್ಸ್ ಒಳಗೆ ಸಿಗುವಂಥ ಬಜೆಟ್ 7 ಸೀಟರ್ ಗಾಡಿ ಅಂತ ಹೇಳ್ಬೋದು ಗೈಸ್. ಬನ್ನಿ ಗಾಡಿನ ರಿವ್ಯೂ ಮಾಡೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಸೆಂಡ್ ಮಾಡಿ. ಬನ್ನಿ ಬಿಡೋಣ, ಸ್ಟಾರ್ಟ್ ಮಾಡೋಣ. ಟವರ ಟ್ರೈಬರ್ RXZ ಎನರ್ಜಿ ಅಂತ ಇದರ ಹೆಸರು. ಈ ಮಾಡಲ್ ಟಾಪ್ ಮಾಡಲ್. ಇದು ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು 2020ರಲ್ಲಿ 8 ಸಮಥಿಂಗ್ ಲ್ಯಾಕ್ಸ್ ಇತ್ತು. ಈಗ ನೋಡ್ತಾ ಇರ್ಬೋದು, ಇಲ್ಲಿ ರೆನಾಲ್ಟ್ ಲೋಗೋ ಇದೆ. ಹಾಗೆ ಇದು ಇಂಜಿನಿಗೆ ಏರ್ ಹೋಗೋದಕ್ಕೆ ಇಲ್ಲಿ ಏರ್ ಸ್ಪೇಸ್ ಕೊಟ್ಟಿದ್ದಾರೆ. ಇಲ್ಲೇ ರೇಡಿಯೇಟರ್ ಇಲ್ಲೇ ಒಳಗಿದೆ. ಹಾಗೆ ಇದು ಪ್ರೊಜೆಕ್ಟರ್, ಲೈಟ್ ಪ್ರೊಜೆಕ್ಟರ್, ಹಾಗೆ ಲೋ ಬೀಮು, ಹೈ ಬೀಮು, ಇಂಡಿಕೇಟರ್ಸ್ ಇದೆ, ಡೇ ಲೈಟ್ಸ್ ಇದೆ. ಆಮೇಲೆ ಈ ಸೈಡ್ ಕೂಡ ಇಂಡಿಕೇಟರ್ ಕೊಟ್ಟಿದ್ದಾರೆ. ಇದು ಫ್ರಂಟ್ ಲುಕ್ ಆಗಿದೆ, ನೋಡ್ಬೋದು. ಹಂಗೆ ಇದು ವಾಟರ್ ಸ್ಪ್ರಿಂಕ್ಲರಿಗೆ ಒಂದೇ ಒಂದು ನಾಪ್ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ ವೈಪರ್ಸ್, ಆಮೇಲೆ ಅವರು ಮಿರರಲ್ಲೂ ಕೊಡ್ಬೋದಿತ್ತು ಇಂಡಿಕೇಟರ್ಸ್ನ, ಆದರೆ ಕೊಟ್ಟಿಲ್ಲ ರೆನಾಲ್ಟ್ ಅವರು, ಯಾಕಂತೂ ಗೊತ್ತಿಲ್ಲ. ಡೋರ್ ಬಂದುಬಿಟ್ಟು ತುಂಬ ಸ್ಮೂತ್ ಇದೆ ನೋಡಿ. ಡೋರ್ ತೆಗೆದಿದ್ದು ಸಹ ಸೌಂಡ್ ಗೊತ್ತಾಗಲ್ಲ. ಹಾಗೆ ಸ್ವಲ್ಪ ಇಲ್ಲಿ ಇಡ್ತಾ ಬರುತ್ತೆ ಇದು, ಹಾಗೆ ಆಗಿದ್ದು ಕೂಡ ಸ್ವಲ್ಪನೂ ಸೌಂಡ್ ಬರೋಲ್ಲ. ಹಾಗೆ ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ಬೋದು, ಸ್ವಲ್ಪ ಕೆಳಗೆ ಇದೆ. ಇದು ನಾವು ಸ್ವಲ್ಪ ನೋಡ್ಕೊಂಡೇ ಓಡ್ಸೋಕರ್ಟು MM ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಹಾಗೆ ಇದು ಮಣ್ಣಲ್ಲಿ ಹೋಗೋಕ್ಕಾರ ಏನಾರ ದಿಬ್ಬ ಇದ್ದರೆ ಅದು ಕೆಳಗೆ ಹೊಡ್ತಾ ಬೀಳುತ್ತೆ. ಇದು ವೀಲ್ ಬೇಸ್ ಬಂದುಬಿಟ್ಟು ನಿಮಗೆ 185/65 R15 ಅಂತ ಬರುತ್ತೆ. ಮತ್ತು R15 ಗಾಡಿ ಅನ್ಕೋಬೇಡಿ ನೀವು ನೋಡಿ. ವಿತ್ ಮ್ಯಾಗ್ವೆಲ್ಸ್ ಬರುತ್ತೆ. ABS ಗೊತ್ತಾರ, ಫ್ರಂಟ್ ಒಂದೇ ABS ಕೊಡೋದು. ಹಿಂಗಡೆ ಡ್ರಮ್ ಡಿಕ್ಕಿ ಸ್ಪೇಸಿಗೆ ಬಂದರೆ ಡೈರೆಕ್ಟ್ ಒಂದು ಬಟನ್ ಕೊಟ್ಟಿರ್ತಾರೆ, ಇಲ್ಲಿಂದನೇ ನಾವು ಓಪನ್ ಮಾಡ್ಬೋದು. ನೋಡ್ಬೋದು ಡಿಕ್ಕಿ ಸ್ಪೇಸು ನೋಡೋದಕ್ಕೆ ಕಮ್ಮಿ ಇದೆ, ಯಾಕಂದರೆ ಇದು 7 ಸೀಟರ್ ವೆಹಿಕಲ್ ಆಗಿರೋದ್ರಿಂದ. ಇದು ಸೀಟ್ ಬೇಕಾದ್ರೆ ನಾವು ರಿಮೂವ್ ಮಾಡ್ಬೋದು, ರಿಮೂವ್ ಮಾಡಿ ಮನೆಯಲ್ಲಿ ಇಟ್ಟು ಹೋಗ್ಬೋದು. ಇದು ಸೀಟ್ ತೆಗೆದ್ರೆ ನಿಮಗೆ 84 ಲೀಟರ್ ಬೂಟ್ ಸ್ಪೇಸ್ ಸಿಗುತ್ತೆ ನಿಮಗೆ. ಈ ಥರ ಬೆಂಡ್ ಮಾಡಿ ಸೀಟ್ನ ತೆಗಿಬೋದು ನಾವು ಆರಾಮಾಗಿ. 7 ಸೀಟರ್ ಗಾಡಿ ಅಲ್ಲ, ಅದಕ್ಕೆ ಸೀಟ್ ಬೇಕಿದ್ರೆ ಇಟ್ಕೋಬೋದು, ಇಲ್ಲಾಂದ್ರೆ ತೆಗಿಬೋದು. ಅದಕ್ಕೆ ಇದು ಡಿಕ್ಕಿ ಸ್ಪೇಸ್ ಅಷ್ಟು ಇಲ್ಲ. ನೋಡ್ಬೋದು ಇಲ್ಲೂ ಕೂಡ ಲೈಟ್ಸ್ ಕೊಟ್ಟಿದ್ದಾರೆ ಪ್ಲೇಟ್ ನಂಬರಿಗೆ. ಹಾಗೆ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ. ಕ್ಯಾಮ್ರಾ ಕ್ಲಿಯರಿಟಿನೂ ಅಷ್ಟೇ ಚೆನ್ನಾಗಿದೆ, ಎಲ್ಲದನ್ನು ತೋರಿಸ್ತೀವಿ. ನೋಡ್ತಾ ಇರ್ಬೋದು, ಇದು ಕೀಲೆಸ್ ಕಾರ್. ಇದು ಇದರ ರಿಮೋಟ್, ಈ ಕಾರಿನ ರಿಮೋಟ್ ಇದು ನೋಡ್ಬೋದು. ಇದು ಪುಷ್ ಬಟನ್ ಸ್ಟಾರ್ಟ್. ಇದು ನೋಡ್ಬೋದು ನೀವು. ರೆನಾಲ್ಟ್ ಈ 8 ಲಕ್ಷದಲ್ಲಿ ಇದೊಂದು ಕೊಟ್ಟಿರುವ ಒಂದು TV ಏನಿದೆ, ನನಗೆ ಭಾಳ ಇಂಪ್ರೆಸ್ ಅನ್ನಿಸ್ತು. ನೋಡ್ತಾ ಇರ್ಬೋದು, ಇದು ಗೇರ್ ಸಿಸ್ಟಮ್. ಇದರಲ್ಲಿ ರಿವರ್ಸು ನಾವು ಫಸ್ಟ್ ಗೇರಿ ಹಾಕೋದನ್ನು ತಗೊಂಡೋಗಿ ಹಿಂಗೆ ಕ್ಲಿಪ್ ಎತ್ತಿ ಹಾಕ್ಬೇಕು ಇದನ್ನು. ಹಾಗೆ ಇದು ಹ್ಯಾಂಡ್ ಬ್ರೇಕ್ ನೋಡ್ಬೋದು. ಹ್ಯಾಂಡ್ ಬ್ರೇಕ್ ಸ್ಟೈಲಿಶ್ ಆಗಿದೆ, ಇಲ್ಲಿ ಸ್ಟೀಲಿನ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಹಾಗೆ ಇದು ಮುಂದ್ಗಡೆ ಇರೋರಿಗೆ ಇದು AC ಕಂಟ್ರೋಲ್ ಮಾಡ್ಬೋದು. ಮುಂದ್ಗಡೆ ಇರೋರಿಗೆ ಇಲ್ಲಿ 2 ಕೊಟ್ಟಿದ್ದಾರೆ AC ಇದು. ಆಮೇಲೆ ಇಲ್ಲೊಂದು ಕೊಟ್ಟಿದ್ದಾರೆ, ಈ ಕಡೆ ಒಂದು ಕೊಟ್ಟಿದ್ದಾರೆ. ಹಾಗೆ ಹಿಂಗಡೆ ಇರೋರಿಗೂ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. ಹಾಗೆ ಇಲ್ಲಿ ಆಪ್ರೇಟ್ ಮಾಡ್ಬೋದು ಹಿಂಗಡೆ ಇರೋರಿಗೆ AC ಬೇಕಾದರೆ. ನೋಡ್ತಾ ಇರ್ಬೋದು ನೀವು. ಡಿಸ್ಪ್ಲೇಗೆ ಬಂದರೆ 7 ಇಂಚ್ ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಇದರಲ್ಲಿ ತುಂಬ ಆಪ್ಷನ್ಸ್ ತುಂಬಾ ಇದೆ, ಇದ್ರ ಬಗ್ಗೆ ತಿಳಿಸ್ತೀನಿ ಒಂದೊಂದಾಗೆ. ಫಸ್ಟು ನೀವು ನೋಡ್ಬೋದು, ಇಲ್ಲಿ ಡ್ರೈವಿಂಗ್ ಇಕೋ 2 ಅಂತ ಇದೆ. ಇದನ್ನು ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ 3 ಆಪ್ಷನ್ ಸಿಗುತ್ತೆ. ಟ್ರಿಪ್ ರಿಪೋರ್ಟ್, ಇಕೋ ಸ್ಕೋರಿಂಗ್, ಇಕೋ ಕೋಚಿಂಗ್ ಅಂತಂದು. ಟ್ರಿಪ್ ರಿಪೋರ್ಟಿಗೆ ಹೋದರೆ ನಿಮಗೆ ಆ ಗಾಡಿ ಎಷ್ಟು ಮೈಲೇಜ್ ಕೊಡ್ತಾಯಿದೆ, ಅವರೇಜ್ ಸ್ಪೀಡ್ ಎಲ್ಲ ತೋರಿಸುತ್ತೆ, ನೀವು ನೋಡ್ಕೋಬೋದು. ಇದರಲ್ಲಿ ಇದೇ ಒಂಥರ ಎಲ್ಲ ಗೈಡ್ ಮಾಡುತ್ತೆ ನಮಗೆ, ಈ ಗಾಡಿ ಕಂಡೀಷನ್ ಹೆಂಗಿದೆ. ಹಾಗೆ ಇಕೋ ಸ್ಕೋರಿಂಗಿಗೆ ಹೋದರೆ ನೀವು ಗಾಡಿ ಯಾವ ರೀತಿ ಓಡಿಸ್ತಾ ಇದ್ದೀರಾ ಅನ್ನೋದು ಅದೇ ನಿಮಗೆ ಜಡ್ಜ್ ಮಾಡುತ್ತೆ. ನಿಮಗೆ ಆಕ್ಸಲರೇಷನ್ ಫುಲ್ ಪಾಯಿಂಟ್ ಇದೆ, ಫುಲ್ ಸ್ಟಾರ್ಸ್ ಇದೆ. ಆಮೇಲೆ ಗೇರ್ ಶಿಫ್ಟಿಂಗು ಫುಲ್ ಸ್ಟಾರ್ಸ್ ಇದೆ. ಆಂಟಿಸಿಪೇಷನ್ ಅನ್ನೋದು ಮಾತ್ರ 4 ಸ್ಟಾರ್ಸ್ ಇದೆ, ಏನಕ್ಕೆ ಅಂತ ಗೊತ್ತಿಲ್ಲ. 100ಗೆ 83 ಕೊಡ್ತಾ ಇದೆ. ಹಾಗೆ ಎಕೋ ಕೋಚಿಂಗಿಗೆ ಹೋದರೆ ನೀವು ಒಂದು ಹೇಗೆ ಮೇಂಟೈನ್ ಮಾಡಬೇಕು ಗಾಡಿಯಲ್ಲಿ,
ಹಾಗೆ ಅಕ್ಸಲರೇಷನ್ ಹೇಗೆ ಮೇಂಟೈನ್ ಮಾಡಬೇಕು, ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀರೋ ಅದರದ್ದು ರೇಟಿಂಗ್ಸ್ ಎಲ್ಲ ಇದೆ. ಹಾಗೆ ಅದ್ರ ಬಗ್ಗೆ ಏನೇನು ಕೊಟ್ಟಿದ್ದಾರೆ ಅಂತ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಈಗ ಫೋನಿಗೆ ಹೋದರೆ ನೀವು ಬ್ಲೂಟೂತಿಗೆ ಕನೆಕ್ಟ್ ಮಾಡ್ಕೊಂಡಿರಬೇಕು. ಹಾಗೆ ಇಲ್ಲಿ ಡಯಲ್ ಪ್ಯಾಡ್ ಸಿಗುತ್ತೆ, ನೀವು ಡಯಲ್ ಮಾಡ್ಬೋದು. ಬೇಡ ಅಂದರೆ ಇಲ್ಲಿ ಫೋನ್ ಬುಕ್ ಅಂತ ಇರುತ್ತೆ, ಇಲ್ಲಿ ನಿಮಗೆ ಯಾರು ನಂಬರ್ ಬೇಕೋ ಅವ್ರದ್ದು ನಂಬರ್ ಚೂಸ್ ಮಾಡ್ಬೋದು. ಹಾಗೆ ಕಾಲ್ ಲಿಸ್ಟ್ ಅಂತ ಇರುತ್ತೆ, ಇಲ್ಲಿ ನಾವೇನೇನು ಹೆಸರು ಸೇವ್ ಮಾಡ್ಕೊಂಡಿರ್ತೀವೋ ಅದೆಲ್ಲ ಬರುತ್ತೆ, ನೋಡ್ಕೊತಾ ಇರ್ಬೋದು ನೀವು. ಇನ್ಕಮಿಂಗ್ ಎಷ್ಟು ಬಂದಿದೆ, ಔಟ್ಗೋಯಿಂಗ್ ಎಷ್ಟು ಹೋಗಿದೆ, ಮಿಸ್ ಕಾಲ್ ಎಷ್ಟಾಗಿದ್ದಾವೆ ಎಲ್ಲದನ್ನು ಚೆಕ್ ಮಾಡ್ಬೋದು ಇಲ್ಲೇ. ಹಾಗೆ ಮೀಡಿಯಾಗೆ ಹೋದರೆ ನಾವು ಇಲ್ಲಿ ತುಂಬಾ ಆಪ್ಷನ್ಸ್ ಸಿಗುತ್ತೆ ನಿಮಗೆ. ಆಕ್ಸ್ ಕೇಬಲ್ ಸಿಗುತ್ತೆ, ಆಡಿಯೋ ಸಿಗುತ್ತೆ, ಐಪಾಡ್ ಸಿಗುತ್ತೆ, ಮತ್ತು ಬ್ಲೂಟೂತ್ ಕನೆಕ್ಷನ್ ಸಿಗುತ್ತೆ, ಆಮೇಲೆ ವಿಡಿಯೋದು ಸಿಗುತ್ತೆ. ನಾವು ಬ್ಲೂಟೂತ್ ಕನೆಕ್ಷನಿಗೆ ಕ್ಲಿಕ್ ಮಾಡಿದರೆ ಅದು ಸಾಂಗ್ ಪ್ಲೇ ಆಗುತ್ತೆ, ನೋಡ್ತಾ ಇರ್ಬೋದು. ಬ್ಲೂಟೂತಿಗೆ ಕನೆಕ್ಟ್ ಮಾಡಿ ಸಾಂಗ್ ಪ್ಲೇ ಮಾಡ್ಬೋದು ನಾವು. ಸೌಂಡ್ನ ಕ್ವಾಲಿಟಿ ಕೂಡ ಚೆನ್ನಾಗಿದೆ. 4 ಡೋರಿಗೂ 4 ಸ್ಪೀಕರ್ ಕೊಟ್ಟಿದ್ದಾರೆ. ವಾಲ್ಯೂಮ್ ಬಂದುಬಿಟ್ಟು ಅಪ್ ಟು 30 ಅನ್ಕೊತೀನಿ. ರೀಚ್ ಆಗುತ್ತೆ. ಭಾಳ ಸೌಂಡ್ ಇದೆ, ಒಳ್ಳೆ ಕ್ವಾಲಿಟಿನ ಕೂಡ ಹೊಂದಿದೆ ಇದು, ನೋಡ್ತಾ ಇರ್ಬೋದು ನೀವು. 4 ವಾಲ್ಯೂಮಿಗೆ ಇಟ್ಟರೆ ಸಾಕು, ಎಲ್ಲರಿಗೂ ನೀಟಾಗಿ ಕೇಳಿಸುತ್ತೆ, ಏನೂ ಪ್ರಾಬ್ಲಮ್ ಇಲ್ಲ. ಹಾಗೆ ಇದು ಬಿಟ್ಟರೆ ನೆಕ್ಸ್ಟ್ ಬಂದುಬಿಟ್ಟು ರೇಡಿಯೋ. ಬೆಂಗಳೂರಲ್ಲಿದ್ದರೆ ಆಲ್ಮೋಸ್ಟ್ ರೇಡಿಯೋ ನೀವು ಕೇಳ್ಬೋದು ಆರಾಮಾಗಿ, ನೋಡ್ತಾ ಇರ್ಬೋದು ನೀವು. ಇದರಲ್ಲೂ ಕೂಡ ಲೀಸ್ಟ್ ಇದೆ, ಎಲ್ಲ ಸಿಗುತ್ತೆ ಆಪ್ಷನ್ಸ್. ನೆಕ್ಸ್ಟ್ ಬಂದುಬಿಟ್ಟು ಸೆಟ್ಟಿಂಗ್ಸಲ್ಲಿ ನೀವು ನೋಡ್ಬೋದು. ಇದರಲ್ಲಿ ವಾಲ್ಯೂಮ್ದು, ಬೇಸ್ದು, ಆಮೇಲೆ ಸೌಂಡು ಕ್ಲಾರಿಟಿ ಎಲ್ಲದನ್ನು ನೀವು ಚೆಕ್ ಮಾಡ್ಬೋದು. ಆಮೇಲೆ ಡಿಸ್ಪ್ಲೇದು ಬ್ರೈಟ್ನೆಸ್ಸು ಎಷ್ಟಿರಬೇಕು, ಮಿಡ್ಡಿಗೆ ಇಲ್ಲ ಲೋಗೆ, ಹೈಗೆ ಇಡ್ಬೋದು. ಡಾರ್ಕ್ ಅಥವಾ ಲೈಟ್ ಎಲ್ಲದನ್ನು ಈ ಥರ ಡಾರ್ಕ್ ಮೋಡ್ ಅಂದರೆ ಫೋನಲ್ಲಿ ಬರುತ್ತಲ್ಲ, ಬ್ಯಾಕ್ಗ್ರೌಂಡ್ ಎಲ್ಲ ಬ್ಲ್ಯಾಕ್ ಆಗೋದು ಆ ಥರ. ಲೈಟ್ ಮೋಡ್ ಅಂದರೆ ವೈಟ್, ಇದೆಲ್ಲ ಗೊತ್ತಿದೆ. ಹಾಗೆ ರಿವ್ಯೂ ಕ್ಯಾಮ್ರಾ, ಹಾಗೆ ಕನೆಕ್ಟಿವಿಟಿ ಕೂಡ ನೋಡ್ಬೋದು ನೀವು. ಸ್ಮಾರ್ಟ್ಫೋನ್ಸು ಡಿವೈಸ್ ಲಿಸ್ಟ್, ಆಮೇಲೆ ಬ್ಲೂಟೂತ್ ಡಿವೈಸ್ ಲಿಸ್ಟು, ಸರ್ಚ್ ಫಾರ್ ಬ್ಲೂಟೂತ್ ಎಲ್ಲ ಇದೆ. ಆಮೇಲೆ ಇದು ಸಿಸ್ಟಮಿಂದು ಲ್ಯಾಂಗ್ವೇಜ್, ಆಮೇಲೆ ಈ ಕ್ಲಾಕ್ ಏನಾರು ಚೇಂಜ್ ಮಾಡೋದಿದ್ರೆ ರೀಸೆಟ್ ಮಾಡ್ಬೋದು, ಫ್ಯಾಕ್ಟ್ರಿ ರೀಸೆಟ್ ಇದೆ. ಆಮೇಲೆ ಸಿಸ್ಟಮ್ ವರ್ಷನ್ ಎಲ್ಲದನ್ನು ನೋಡ್ಬೋದು. ಇದರಲ್ಲಿ ಆ್ಯಂಡ್ರಾಯ್ಡ್ ಆಟೋ ಕಾರ್ಪ್ಲೇ ಹಾಗೂ ಆ್ಯಪಲ್ದು ಕೂಡ ಇನ್ಬಿಲ್ಟ್ ಇದೆ ಇದರಲ್ಲಿ. ಹಾಗೂ ನಮಗೆ ಇದು ವಾಯ್ಸ್ ಅಸಿಸ್ಟೆಂಟ್ ಕೂಡ ಇದೆ ಇದರಲ್ಲಿ. ಹಾಗೆ ನನಗೊಂದು ಇಷ್ಟ ಆಗಿದ್ದೇನು ಅಂದರೆ ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ, ಇದನ್ನು ಪ್ರೆಸ್ ಮಾಡಿದ ತಕ್ಷಣ ಒಂದು ಲಾಕ್ ಬಟನು ಇಂದು ಪಾರ್ಕಿಂಗ್ ಲೈಟ್ ಆನ್ ಆಗುತ್ತೆ. ಇದು ಪ್ರೆಸ್ ಮಾಡಿದರೆ ಮತ್ತು ಇದನ್ನು ಪ್ರೆಸ್ ಮಾಡಿದರೆ ಪಾರ್ಕಿಂಗ್ ಲೈಟ್ ಆಫ್ ಆಗುತ್ತೆ. ಹಾರನ್ನು ಕೊಟ್ಟಿದ್ದಾರೆ ಸ್ಟೇರಿಂಗಲ್ಲೇ, ಇದೆಲ್ಲ ಗೊತ್ತಿರೋದು. ಇದು ಸ್ಟೇರಿಂಗ್ ಕೂಡ ತುಂಬ ಕಂಫರ್ಟ್ ಆಗಿದೆ, ಚೆನ್ನಾಗಿದೆ, ಕಾಂಪ್ಯಾಕ್ಟ್ ಆಗಿದೆ. ಹಾಗೆ ಇಲ್ಲೇ ನೋಡ್ಬೋದು ನೀವು ಸೈಡ್ ಮಿರರ್ದು ಎಲ್ಲದನ್ನು ಇಲ್ಲೇ ಅಪ್ಡೇಟ್ ಮಾಡ್ಕೋಬೋದು ನೀವು. ಹಾಗೆ ಎಲ್ಲ 4 ಡೋರಿಂದು ನಿಮಗೆ ಮಿರರ್ ಅಪ್ ಆ್ಯಂಡ್ ಡೌನ್ ಮಾಡೋದಕ್ಕೆ ಬಟನ್ಸ್ ಕೊಟ್ಟಿದ್ದಾರೆ. ಇದು ಹಿಂದ್ಗಡೆ ಮಿರರ್ ಲಾಕ್ ಮಾಡೋದಕ್ಕೆ ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ರಿವರ್ಸ್ ಕ್ಯಾಮ್ರಾ ನೋಡ್ಬೋದು ನೀವು. ರಿವರ್ಸ್ ಕ್ಯಾಮ್ರಾ ಕೂಡ ತುಂಬ ಕ್ಲಿಯರ್ ಆಗಿದೆ. ನಾವು ಇಲ್ಲಿ ಸೆಟ್ಟಿಂಗ್ಸ್ ಕೂಡ ಮಾಡ್ಕೋಬೋದು, ಬ್ರೈಟ್ನೆಸ್ಸು, ಆಮೇಲೆ ಕಲರ್ ಶೇಡ್ಸ್ ಇದೆಲ್ಲ ಮಾಡ್ಬೋದು. ಹಾಗೆ ಇದರಲ್ಲಿ ಸೆನ್ಸರ್ಸ್ ಕೂಡ ಕೊಟ್ಟಿದ್ದಾರೆ, ಅದು ತುಂಬ ಆ್ಯಕ್ಯುರೇಟಾಗಿ ಕೆಲಸ ಮಾಡುತ್ತೆ, ತುಂಬ ಚೆನ್ನಾಗಿದೆ. ಅದು ಸೆನ್ಸರ್ಸ್ಗೆ ಏನಾರು ಆಬ್ಜೆಕ್ಟ್ ಹತ್ರ ಬಂದಾಗ ಬೀಪ್ ಸೌಂಡ್ ಬರುತ್ತೆ, ಅದು ಕೂಡ ಕ್ಲಿಯರಾಗೇ ಇದೆ, ಏನೂ ತೊಂದರೆ ಇಲ್ಲ. 2 ಡ್ಯಾಶ್ಬೋರ್ಡ್ ಕೊಟ್ಟಿದ್ದಾರೆ, ಇಲ್ಲೊಂದು ಡ್ಯಾಶ್ಬೋರ್ಡ್ ಇದೆ, ಹಾಗೆ ಇಲ್ಲೊಂದು ಕೊಟ್ಟಿದ್ದಾರೆ. ಇಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಡ್ಯಾಶ್ಬೋರ್ಡ್ ಸಿಗುತ್ತೆ, ನೋಡ್ಬೋದು. ಡ್ಯಾಶ್ಬೋರ್ಡ್ ನೋಡ್ಬೋದು ನೀವು. ಡ್ಯಾಶ್ಬೋರ್ಡಲ್ಲೂ ತುಂಬ ಸ್ಪೇಸ್ ಇದೆ, ಆರಾಮಾಗಿ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೋಬೋದು ನೀವು. ಸ್ಪೇಸ್ ಎಲ್ಲ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಆ್ಯಸ್ ಯೂಶುವಲ್ ನೋಡ್ಬೋದು, ಇಲ್ಲೊಂದು ನಿಮಗೆ ಲೈಟ್ ಕೊಟ್ಟಿದ್ದಾರೆ, ನೈಟ್ ಲೈಟ್ಸ್. ಹಾಗೆ ಇದೊಂದು ಮಿರರ್, ಹಾಗೆ ಇಲ್ಲೂ ಕೂಡ ನಿಮಗೆ ಮಿರರ್ಸ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ 3 ಮೆಂಬರ್ಸ್ ಆರಾಮಾಗಿ ಕುತ್ಕೋಬೋದು. ಅದ್ರ ಹಿಂದ್ಗಡೆ 2 ಮೆಂಬರ್ಸು. ನಿಮಗೆ ಅದ್ರ ಹಿಂದ್ಗಡೆ 2 ಮೆಂಬರ್ಸ್ನ ಸ್ಕಿಪ್ ಮಾಡಬೇಕು ಅಂದರೆ ಸೀಟ್ ಇದೆಯಲ್ಲ, ಅದನ್ನು ಸೀಟ್ ತೆಗೆದು ನೀವು ಮನೇಲಿ ಆರಾಮಾಗಿ ತೆಗೆದಿಟ್ಕೊಂಡು ನಿಮಗೆ ಬೂಟ್ ಸ್ಪೇಸ್ ಇನ್ನೂ ತುಂಬಾ ಸಿಗುತ್ತೆ, ಆರಾಮಾಗಿ ಲಗೇಜ್ನ ಕ್ಯಾರಿ ಮಾಡ್ಬೋದು. ಅವೆರಡು ಸೀಟ್ ನಿಮಗೆ ಆಪ್ಷನಲಾಗಿ ಕೊಟ್ಟಿದ್ದಾರೆ, ಬೇಕಿದ್ರೆ ಇಟ್ಕೋಬೋದು, ಬೇಡ ಆದರೆ ತೆಗೆದು ಬಸಿ. ಇದು ಬಂದುಬಿಟ್ಟು ಪೆಟ್ರೋಲ್ ಇಂಜಿನು.
ಇದು ನಿಮಗೆ 35 ಲೀಟರ್ ಟ್ಯಾಂಕ್ ಸಿಗುತ್ತೆ ನಿಮಗೆ. ಪೆಟ್ರೋಲ್ ಕೆಪಾಸಿಟಿ 35 ಲೀಟರ್ ಇದೆ. ಅದೇ ಹೇಳಿದ್ನಲ್ಲ, ಮೈಲೇಜ್ 19.8 ಕೊಡ್ತಾಯಿದೆ ಇದ್ರ ಪ್ರಕಾರ. ಬನ್ನಿ ಇದರ ಇಂಜಿನ್ನ ತೋರಿಸ್ತಾ ಇದ್ದೇನೆ, ಬನ್ನಿ ನೋಡ್ಬೋದು. ಇಂಜಿನ್ ಈ ರೀತಿ ಕಾಣಿಸುತ್ತೆ. ಇಂಜಿನ್ ಅಂತಾರೆ, ಇದು ಕೆಪಾಸಿಟಿ ಬಂದುಬಿಟ್ಟು 1 ಲೀಟರ್ ಅಂತ ಹೇಳ್ತಾರೆ. ಹಾಗೆ ಇದು ಬ್ರೇಕ್ ಆಯಿಲು, ಕೂಲೆಂಟ್, ಇದು ಇಂಜಿನ್ನು, ಇದು ಬ್ಯಾಟ್ರಿ ಎಲ್ಲ ನೋಡ್ಬೋದು. ಈ ರೀತಿ ನೋಡೋಕೆ ಕಾಣಿಸುತ್ತೆ. ಇದು ನನಗೆ ಬಾನೆಟ್ಟಿಂದು ಸ್ವಲ್ಪ ಸಣ್ಣದೇ ಅಂತ ಕಾಣಿಸ್ತು. ನಾವು KU ರಿವ್ಯೂ ಮಾಡಿದ್ವಲ್ಲ, ಅದಕ್ಕೆ ಕಂಪೇರ್ ಮಾಡಿದರೆ ಇಂಜಿನ್ ಸ್ವಲ್ಪ ಸಣ್ಣದೇ. ಇದು 1000 cc ಗಾಡಿ ಇದು. ಅದು 1300 cc ನೋಡ್ತಾ ಇರ್ಬೋದು. ಅದು ಡೀಸೆಲ್ ವೇರಿಯಂಟು KUV, ಇದು ಪೆಟ್ರೋಲ್ ವೇರಿಯಂಟು ನೋಡ್ಬೋದು. ಆದರೂ ಇದು ಅಷ್ಟೊಂದು ಸೌಂಡ್ ಏನಿಲ್ಲ. ಸ್ಟಾರ್ಟ್ ಮಾಡಿದ್ದು ಪೆಟ್ರೋಲ್ ವೇರಿಯಂಟ್ ಎಲ್ಲ ಅಷ್ಟೊಂದೇನು ಸೌಂಡ್ ಬರೋಲ್ಲ ನಿಮಗೆ ಇಂಜಿನಿಂದು. ಹಾಗೆ ಇದ್ರದ್ದು ಮೇಂಟೆನೆನ್ಸ್ ತುಂಬಾ ಈಸಿ. ನಿಮಗೆ 10,000 ಕಿಲೋಮೀಟರ್ಸ್ಗೆ ಒಂದು ಸತಿ ನಿಮಗೆ ಸರ್ವಿಸ್ ಮಾಡಿಸ್ಬೇಕು. ಅದು ಕಾಸ್ಟ್ ಏನು ಜಾಸ್ತಿ, ಮಿನಿಮಮ್ ಅಂದರೆ ನಿಮಗೆ ಪಾರ್ಟ್ಸ್ ಏನೂ ಹೋಗಿಲ್ಲ, ಬರೀ ಆಯಿಲ್ ಸರ್ವಿಸ್ ಮಾಡಿಸ್ತೀನಿ ಅಂದರೆ ಹೆಚ್ಚು ಕಮ್ಮಿ ನಿಮಗೆ 6,000 to 7,000 ಆಗುತ್ತೆ. ನಿಮಗೆ ಪಾರ್ಟ್ಸ್ ಏನಾರು ಬೇಕಿದ್ರೆ ಅದು ಎಕ್ಸ್ಟ್ರಾ, ಅದ್ರ ಬಗ್ಗೆ ನೀವು ನಿಮ್ಮದು ಪಾರ್ಟ್ಸ್ ಏನೇನಿರುತ್ತೆ ಅದರ ಲೆಕ್ಕದ ಮೇಲೆ ಹೋಗುತ್ತೆ ಬಿಲ್. ಹಾಗೆ ನಿಮಗೆ ಇಲ್ಲಿ ಕೊಟ್ಟಿದ್ದಾನೆ ವೈಪರ್ಸ್, ಇದು ನೀರು ನೋಡ್ಬೋದು. ಈಗ ಪ್ರೋ ಡ್ರೈವರ್ ಹೋಗ್ತಾ ಇದ್ದಾರೆ, ಒಂದು ಡ್ರಿಫ್ಟ್ ಹೊಡಿತಾರೆ ಈಗ ನಮ್ಮ ಬ್ರದರ್. ಹೆವಿ ಡ್ರೈವರ್. ಟೈಮ್ ಬಂದ್ಬಿಟ್ಟು ನೋಡ್ಬೋದು ಈಗ 3:47 ಆಗಿದೆ. ವಿಡಿಯೋ ಮಾಡ್ತಾ ನೋಡ್ತಾ ಇರ್ಬೋದು. ಪಿಕಪ್ಪು ಚೆನ್ನಾಗಿದೆ ಗಾಡಿದು. 1000 cc ಆದರೂ ಒಳ್ಳೆ ಪಿಕಪ್ ಇದೆ ಗಾಡಿ, ನೋಡ್ಬೋದು. ನೋಡಿ, ನಿಮಗೆ ಈ ಗಾಡಿ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ ನಮಗೆ ಕಮೆಂಟಲ್ಲಿ ತಿಳಿಸಿ. ನಿಮಗೆ ಇಲ್ಲೂ ಕೂಡ ಒಂದು ಲೈಟ್ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಹಿಂದ್ಗಡೆ ಇರೋರಿಗೆ AC ನೋಡ್ತಾ ಇರ್ಬೋದು ನೀವು. ಹಾಗೆ ಇಲ್ಲಿ ಕೂಡ ಚಾರ್ಜಿಂಗಿಂದು ಇದನ್ನು ಕೊಟ್ಟಿದ್ದಾರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಫ್ರೆಂಡ್ಸ್, ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದಿದ್ದರೆ. ಹಾಗೂ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಡ್ರೈವರ್ಸ್ ಫ್ರೆಂಡ್ಸಿಗೆ, ಡ್ರೈವರ್ ಯಾರು ಇಟ್ಟಿದ್ದಾರೋ ಅವರಿಗೆ. ಆಮೇಲೆ ಯಾರು ಗಾಡಿ ತಗೋಬೇಕು ಅಂತಂದಿದ್ದಾರೋ ಅವರು ನಮ್ಮ ಚಾನಲಲ್ಲಿ ವಿಡಿಯೋ ನೋಡ್ತಾನೆ ಇರಿ. ಹಾಗೆ ಥ್ಯಾಂಕ್ ಯು, ಬಾಯ್.